कृष्णं नारायणं वन्दे कृष्णं वन्दे व्रजप्रियं कृष्णं वन्दे व्रजप्रियं कृष्णं द्वैपायनं वन्दे कृष्णं द्वैपायनं वन्दे कृष्णं वन्दे वृतासुतं कृष्णं वन्दे वृतासुतं. ನಾವು ದಶಮ ಸ್ಕಂದದಲ್ಲಿ ಇದ್ದೀವಿ. ಪೂರ್ವ ಭಾಗ ಮುಗಿದಿದೆ, ಉತ್ತರ ಭಾಗದಲ್ಲಿದ್ದೀವಿ. ಈಗ ಕೃಷ್ಣ ದೊಡ್ಡವನಾಗಿದ್ದಾನೆ. ಮತ್ತು ಕೃಷ್ಣನ ದೊಡ್ಡವನಾದಮೇಲೆ ಅವನ ಪೊಲಿಟಿಕ್ಸ್ ಏನು ಮಾಡಿದ ಮತ್ತು ಅವನು ಏನೇನು ಕಾರ್ಯಗಳನ್ನು ಮಾಡಿದ ಅದನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಪ್ರದ್ಯುಮ್ನ ಜನನದ ಬಗ್ಗೆ ನಾವು ಒಂದು ವಾರ ಕೇಳಿಸ್ಕೊಂಡ್ವಿ. ಪ್ರದ್ಯುಮ್ನ ಒಂದು ಮಗುವಾಗಿ ಹುಟ್ಟಿದಾಗ ಅವನು ನೀರಲ್ಲಿ ಹಾಕಿ ಅವನು ಸಿಕ್ಕಿದ್ದು ಆಗುತ್ತೆಲ್ಲ ಹೇಳಿದ್ವಿ. ಈಗ ಮುಂದೆ ನಾನು ಹೇಳಿದ್ದು ಮನುಷ್ಯನ ಜನ್ಮದಲ್ಲಿ 2 ಅಪೂರ್ವವಾದ ಕಾಲಗಳಿದೆಯಂತೆ. ಆ ಕಾಲಗಳಲ್ಲಿ ನಾವು ಏನೇ ಒಳ್ಳೆ ಕಾರ್ಯ ಅಂದರೆ ದಾನ ಧರ್ಮ ಏನೇ ಮಾಡಿದ್ರು ಅದು ನಮಗೆ 100ರಷ್ಟು ಫಲವನ್ನು ಕೊಡುತ್ತಂತೆ. ಒಂದು ಗ್ರಹಣ ಕಾಲ, ಇನ್ನೊಂದು ಮರಣಕಾಲ. ನಾನು ಹೋದವಾರ ಗ್ರಹಣ ಕಾಲ ಹೇಳಿದೆ, ಮರಣಕಾಲ ಅಂತ ಇನ್ನೊಂದು. ಯಾಕಂದರೆ ಈ ಸಮಯದಲ್ಲಿ ನಾವು ಏನೇ ದಾನ ಧರ್ಮ ಮಾಡಿದ್ರೆ ಅದು ನಮಗೆ ಯಾವತ್ತಿದ್ರೂ ನಮ್ಮ ಜೊತೆಗಿರುತ್ತೆ ಅಂತ ಹೇಳುತ್ತೆ. ಈ ಘಟನೆಯನ್ನು ಇಲ್ಲಿ ಭಾಗವತದಲ್ಲಿ ಗ್ರಹಣ ಕಾಲದ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಅಂದರೆ ಏನು ನಡೀತು ಅಲ್ಲಿ ಅಂತ ಹೇಳ್ತಾರೆ. ಕುರುಕ್ಷೇತ್ರ ಅನ್ನೋ ಸ್ಥಳದಲ್ಲಿ ಸಮಂತ ಪಂಚಕ ಅನ್ನೋ 5 ನದಿಗಳಿತ್ತು. ಸಮಂತ ಪಂಚಕ ಅಂದರೆ 5, ಅದು 5 ನದಿಗಳಿತ್ತಂತೆ. ಆ 5 ನದಿಗಳು ಅತಿ ಶ್ರೇಷ್ಠವಾದದ್ದು. ಈಗ ಅದರಲ್ಲಿ 2 ಕಾಣ್ಬೋದು ಅಂತ ಹೇಳ್ತಾರೆ. ಈ ಗ್ರಹಣ ಕಾಲದಲ್ಲಿ ಎಲ್ಲ ಋಷಿಮುನಿಗಳು ಆದಷ್ಟು ಈ ನದಿ ಸ್ನಾನಕ್ಕೆ ಹೋಗ್ಬಿಟ್ಟು ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಜಪ ತಪಗಳು ಮಾಡಿದ್ರೆ ಮಂತ್ರ ಸಿದ್ಧಿ ಬೇಗ ಆಗುತ್ತೆ. ಮತ್ತು ನಾವು ಅಂದ್ಕೊಂಡಿರೋ ನಮಗೆ ಹೆಚ್ಚಾದ ಧರ್ಮ ಸಿಗತ್ತೆ ಅಂತ, ಇದು ನಮಗೆ ಅತಿಯಾದ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ನಾವು ಇನ್ನೊಂದೇನು ತಿಳ್ಕೊಂಡಿದ್ದೀವಿ ಅಂದರೆ ಈ ಸಮಯದಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಅವ್ರು ಎಂಥ ಮನೆಯಲ್ಲಿ ಇದ್ರೂ ಆ ಸಮಯದಲ್ಲಿ ಮಾತ್ರ ನೀವು ಮಾಡ್ಬೋದು ಅಂತ. ಹೆಣ್ಮಕ್ಳು ಕೂಡ ಹೊರಗಾಗಿದ್ರೂ ಆ ಸಮಯದಲ್ಲಿ ಆ ಗ್ರಹಣ ಕಾಲದಲ್ಲಿ ನಮಸ್ಕಾರ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಆ ಗ್ರಹಣ ಕಾಲಕ್ಕೆ ಅಷ್ಟು ವಿಶೇಷ ಪವರ್ ಇದೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಈಗ ಈ ಗ್ರಹಣ ಕಾಲದಲ್ಲಿ ಕೃಷ್ಣ ಏನು ಮಾಡ್ತಾನಂತೆ, ಅವನು ಇಡೀ ಯಾದವ ಕುಲವನ್ನೇ ಕರ್ಕೊಂಡು ಬರ್ತಾನಂತೆ ಅಲ್ಲಿಗೆ. ಎಲ್ಲರೂ ಅಲ್ಲಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಇಡೀ ಯಾದವ, ನಂದಗೋಪಾಲ, ಇದು ವಸುದೇವ, ದೇವಕಿ, ಎಲ್ಲರೂ, ಬಲರಾಮ, ಮತ್ತು ಎಲ್ಲರೂ ಅವ್ರ ಜೊತೆಲಿರೋರು ಎಲ್ಲರೂ ಬರ್ತಾರೆ ಅಲ್ಲಿ. ಅವನ 16,108 ಹೆಂಡತಿಯರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಾಯಿತು. ಈ ಕಡೆ ನಂದಗೋಪಾಲನ ಸೈನ್ಯ ಅವನೇನಿದೆ, ಗೋಪಿಕಾ ಸ್ತ್ರೀಯರು, ಗೋಪಕ ವಲ್ಲಭರು, ಅವರೆಲ್ಲ ಗೋಪಕಾಯೋರು, ಗೋವನ್ನು ಕಾಯೋರು, ಅವರು ಎಲ್ಲರೂ ಬರ್ತಾರಂತೆ. ಮತ್ತು ಈ ಕಡೆ ಕುರುಕ್ಷೇತ್ರದ ಹತ್ತಿರದಲ್ಲಿ ಹಸ್ತಿನಾಪುರದಲ್ಲಿ ಇದ್ದಂಥ ಇವನು ಧೃತರಾಷ್ಟ್ರ, ದುರ್ಯೋಧನ, ಅವ್ರ ಮನೆಯವರು, ಗಾಂಧಾರಿ, ಅವರು ಎಲ್ಲ, ಮತ್ತು ಕುಂತಿ, ಪಾಂಡವರು ಎಲ್ಲರೂ ಅಲ್ಲಿ ಸೇರ್ತಾರೆ. ಅದಲ್ಲದೆ ಎಲ್ಲ ರೀತಿಯ ಎಲ್ಲ ಋಷಿಗಳು, ಅಗಸ್ತ್ಯ, ಅಂಗೀರಸ, ಯಜ್ಞವಾಲ್ಕ್ಯ, ವಾಮನ, ಎಲ್ಲ ಋಷಿಗಳು, ಭೃಗು, ನಾರದರು ಎಲ್ಲರೂ ಬರ್ತಾರಂತೆ ಅಲ್ಲಿ. ಕೃಷ್ಣ ಎಲ್ಲರೊಟ್ಟಿಗೆ ಅಲ್ಲಿ ಬಂದಿರದೆ ಆ ಕುರುಕ್ಷೇತ್ರವನ್ನು ನೋಡ್ತಾನೆ. 1 ನಿಮಿಷ ನೋಡಿಬಿಟ್ಟು ಅವನಿಗೆ ಅಲ್ಲಿ ನೋಡಿ 1 ನಿಮಿಷಕ್ಕೆ ಅವನ ಹತ್ರ ಮನಸ್ಸು ಪುಲಕಿತವಾಗಿ ಅಲ್ಲೇ ದಿಗ್ಭ್ರಾಂತನಾಗಿ ಕೂತ್ಕೊಂಡ್ಬಿಡ್ತಾನಂತೆ. ಯಾಕೆ ಅಂದರೆ ಕೃಷ್ಣನಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅವನು ಪರಬ್ರಹ್ಮ. ಈ ಕ್ಷೇತ್ರದಲ್ಲೇ ಕುರುಕ್ಷೇತ್ರ ಯುದ್ಧ ನಡೆಯೋದು. ಅವನು ಹುಟ್ಟಿರೋ ಕಾರಣ ಅವನಿಗೆ ನೆನಪಾಗತ್ತೆ. ಇಲ್ಲಿ ಬಂದು ಇಲ್ಲಿ ಏನೋ ಪರಶುರಾಮ ಕೂಡ ಬಂದಿರ್ತಾನೆ, ಮತ್ತು ವ್ಯಾಸದೇವರು, ವೇದವ್ಯಾಸರು ಬಂದಿರ್ತಾರೆ, ಮತ್ತು ಕೃಷ್ಣ, ಅಂದರೆ 3 ಅವತಾರಗಳು ಅಲ್ಲಿ ಸೇರಿವೆ. ಕೃಷ್ಣ ಅದೆಲ್ಲ ಕೂತ್ಕೊಂಡು ಎಲ್ಲವನ್ನ ನೆನಪು ಮಾಡ್ಕೊತಾರಂತೆ. ಈ ಪಂಚ ನದಿಗಳು, ಸಮಂತ ಪಂಚಕಗಳು ಏನಿದೆ ಇದೆಲ್ಲ ಮುಂದೆ ರಕ್ತದ ಹೊಳೆ ಆಗುತ್ತೆ ಅಂತ ಅವನಿಗೆ ಅದು ಯೋಚನೆಯಲ್ಲಿ ಅವನು ಮಗ್ನನಾಗಿ ಅವನಿಗೆ ಒಂಥರ ಬೇಜಾರಾಗಿ ಮನಸ್ಸು ಒಂಥರ ಸೋತೋಗಿರುತ್ತೆ. ಬಲರಾಮ ದೂರದಿಂದ ನೋಡ್ತಾರಂತೆ ಕೃಷ್ಣ
ಕೃಷ್ಣನ ಈ ಆಲೋಚನೆ ನೋಡ್ಬಿಟ್ಟು ಬಂದು ಕೃಷ್ಣನಿಗೆ ಹೇಳ್ತಾರಂತೆ, ನೀನು ಹುಟ್ಟು ಬಂದಿರುವ ಕಾರಣವೇ ಅದು, ಅದನ್ನೇ ಯೋಚನೆ ಮಾಡಿ ನೀನು ಯಾಕೆ ಈ ಥರ ಬೇಸರವಾಗಿದ್ದೀಯಾ, ಹೇಳು ಕೃಷ್ಣ, ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವನನ್ನ ಎಬ್ಬಿಸ್ತಾರೆ. ಅಲ್ಲಿ ತನಕ ಇವರೆಲ್ಲ ಕೂತಿದ್ದಾರೆ. ಆಗ ಆ ಕಡೆಯಿಂದ ನಂದಗೋಪಾಲ, ಯಶೋಧ ಬರ್ತಾರಂತೆ. ನೋಡಿ, ಕೃಷ್ಣ ಬೃಂದಾವನ ಬಿಟ್ಟಿದ್ದು 12ನೇ ವರ್ಷಕ್ಕೆ, ನೆನಪಿದೆ ಅನ್ಸುತ್ತೆ ನನಗೆ. ಬೃಂದಾವನ ಬಿಟ್ಟು ಉದ್ಧವನೊಟ್ಟಿಗೆ ಬಂದಿದ್ದು. ಆಗ ಕೃಷ್ಣ ಏನ್ ಹೇಳಿರ್ತದೆ ಅಲ್ಲಿರೋ ಗೋಪಿಕಾ ಸ್ತ್ರೀಯರಿಗೆ ಮತ್ತೆ ನಂದಗೋಪಾಲನಿಗೆ, ಯಶೋಧರಿಗೆ, ನಾನು ವಾಪಸ್ ಬರ್ತೀನಿ ಅಂತ. ಆದ್ರೆ ಅವನು ವಾಪಸ್ ಹೋಗೇ ಇಲ್ಲ. ಈ ನಂದಗೋಪಾಲ ಮತ್ತೆ ದೇವಕಿ, ಈ ಯಶೋಧೆ ಎಲ್ಲ ಇದನ್ನ ನೋಡೇ ಇರಲ್ಲ ಅಲ್ಲಿ ತನಕ. ಅಂದ್ರೆ ಈಗ ಕೃಷ್ಣನಿಗೆ 60 ವರ್ಷ ಆಗಿರುತ್ತೆ. ಅಲ್ಲಿ ತನಕ ಅವ್ರು ನೋಡಿರೋದು. ಆ ಕಡೆಯಿಂದ ನೋಡ್ತಾರೆ, ಕೃಷ್ಣ, ಬಲರಾಮ, ನಂದಗೋಪಾಲ, ಯಶೋಧೆ ಬರ್ತಾ ಇದ್ದಾರೆ. ಓಡೋಗ್ತಾರಂತೆ ಇಬ್ರು. ಪರಮಾತ್ಮನಾದ್ರೂ ಅವನು ಅವ್ರ ತಂದೆ ತಾಯಿ ಸಿಕ್ಕಿದ್ದಾರೆ ಅಂತ ಹೇಳಿ ಓಡೋಗ್ತಾರಂತೆ. ಓಡೋಗಿ ನಂದಗೋಪಾಲನ ಪಾದಕ್ಕೆ ನಮಸ್ಕಾರ ಮಾಡಿ ಯಶೋಧೆಗೆ ನಮಸ್ಕಾರ ಮಾಡ್ತಾರಂತೆ. ಯಶೋಧೆಗೆ ಎಲ್ಲಿಲ್ಲದ ಖುಷಿ, ಎಲ್ಲಿಲ್ಲದ ಸಂತೋಷ. ಅವನಿಗೆ ಕೃಷ್ಣನನ್ನ ಮಗನನ್ನ ನೋಡಿ ಅವಳೇನ್ ಮಾಡ್ತಾನಂತೆ, ಅವನಿಗೆ 60 ವರ್ಷ ಆದ್ರೂ ಅವನು ಕರ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಗಲ್ಲ ಸೌರಿ, ನನ್ನ ಮಗ ಹೇಗಾಗಿದೆಯಪ್ಪ ನಿನ್ನ ನೋಡಿ ಎಷ್ಟು ದಿನ ಆಗೋಯ್ತು, ನೀನು ಹೆಂಗಿದೀಯಾ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ. ಅಲ್ಲಿ ವಸುದೇವ ದೇವಕಿ ಬರ್ತಾರಂತೆ. ಅವರನ್ನು ನೋಡಿ ನಮಸ್ಕಾರ ಮಾಡ್ತಾರಂತೆ. ಯಶೋಧೆ ನಮಸ್ಕಾರ ಮಾಡಿ ಈ ವಸುದೇವ ದೇವಕಿ ಹೇಳ್ತಾರೆ, ನಿಮ್ಮಿಂದ ನನ್ನ ಮಗ ಇಷ್ಟು ಮಟ್ಟಕ್ಕೆ ಆಗಿದ್ದಾನೆ ಅಂತ. ಅದಕ್ಕೆ ಇವಳು ಯಶೋಧೆ ಮತ್ತೆ ನಂದಗೋಪಾಲ, ನಿಮ್ಮಿಂದ ನನಗೆ ಈ ಅವಕಾಶ ಸಿಕ್ತು, ನನಗೆ 12 ವರ್ಷ ಇವನು ನೋಡ್ಕೊಳ್ಳೋಂಥ ಅವಕಾಶ ಸಿಕ್ತು, ಮತ್ತೆ ನನಗೆ ಕೃಷ್ಣನ ತಾಯಿ ಅನ್ನೋ ಪಟ್ಟ ಸಿಕ್ತು ನಿಮ್ಮಿಂದ ಅಂತ ಅವ್ರಿಗೆ ಇಬ್ರು ಒಬ್ರೊಬ್ರಿಗೆ ಪ್ರೈಸ್ ಮಾಡ್ಕೊತಾ ಇರ್ತಾರೆ. ಕೃಷ್ಣ ಹೇಳ್ತಾನಂತೆ, ಇದೇನಿದು ನೀವೇ ಮಾತಾಡ್ಕೊತಾ ಇದ್ದೀರಾ, ನಾನು ಇಲ್ಲಿದ್ದೀನಿ ಅಂತ. ಆಮೇಲೆ ಕೃಷ್ಣನ ನೋಡಿ ಎಲ್ಲರೂ ಮುದ್ದು ಮಾಡ್ತಾರಂತೆ. ಆ ಕಡೆ ನೋಡ್ತಾನೆ, ಆ ಕಡೆ ಗೋಪಿಕಾ ಸ್ತ್ರೀಯರೆಲ್ಲ ಕೋಪದಲ್ಲಿದ್ದಾರೆ ಕೃಷ್ಣನನ್ನ ನೋಡಿ. ಯಾಕಂದ್ರೆ ಗೋಪಿಕಾ ಸ್ತ್ರೀಯರಿಗೆಲ್ಲ ಅವ್ನು ಹೋಗಿರೋದು ಇಷ್ಟ ಆಗಿರ್ಲಿಲ್ಲ. ಅವರೆಲ್ಲ ನೀನು ಹೋಗ್ಬೇಡ, ಬಿಟ್ಟು ಹೋಗ್ಬೇಡ, ಅವನೇನು ಹೇಳ್ತಾನೆ ಅಲ್ಲಿ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದರು. ಆ ಕೋಪ ಅವ್ರಿಗೆ ಇನ್ನೂ ಇದೆ. ಅಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆಗ ಕೃಷ್ಣ ಅಲ್ಲಿಂದ ಎದ್ದು ಆ ಗೋಪಿಕಾ ಸ್ತ್ರೀಯರ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಅವನ್ನೆಲ್ಲ ನೋಡಿ, ಅವನು ಚಿಕ್ಕವನಿದ್ದಾಗ ಹೇಗೆ ನಗ್ತಾ ಇದ್ದ ಆ ರೀತಿ ಒಂದು ನಗುವನ್ನ ಬೀಳ್ತಾನೆ. ಆ ನಗು ಅವನು ಯಾವಾಗ ತೋರಿಸ್ತಾನೆ ಆಗ ಎಲ್ಲರೂ ಅವ್ರ ಕೋಪ ಎಲ್ಲ ಪಡ್ಕೊತಾರೆ. ಎಲ್ಲರೂ ಕೋಪ ಮಾಡ್ತು ಹೋಗಿ ಅವನನ್ನ ನೋಡಿ ಅವ್ರ ಕಣ್ಣ ಹೆಂಗೆ ಪ್ರೀತಿಯಿಂದ, ಅಷ್ಟು ಪ್ರೀತಿ ಭಾವದಿಂದ ಕೃಷ್ಣನನ್ನ ನೋಡ್ತಾರಂತೆ. ಅವ್ರು ಯಾವಾಗ ಆ ಕೃಷ್ಣನನ್ನ ಪ್ರೀತಿಯ ಭಕ್ತಿ ಭಾವದಿಂದ ನೋಡ್ತಾರೆ, ಆ ಕಡೆ ಇದ್ದ ಹೆಣ್ಣುಮಕ್ಕಳು, ದ್ವಾರಕಾ ಪಟ್ಟಣದ ಹೆಣ್ಣುಮಕ್ಕಳೆಲ್ಲ ಅವ್ರನ್ನ ನೋಡಿ, ಇವರೇನಾ ಗೋಪಿಕಾ ಸ್ತ್ರೀಯರು, ಇವರೇನಾ ಇವನ್ನ ನಮ್ಮವನು ಅಂತ ಹೇಳ್ತಾ ಇದ್ದಿದ್ದು, ಇವರೇನಾ. ಈ ಗೋಪಿಕಾ ಸ್ತ್ರೀಯರಿಗೆಲ್ಲ ಒಂಥರ ಅವ್ರಿಗೆಲ್ಲ ಏನೋ ಆ ಹೆಣ್ಮಕ್ಳು ಪಟ್ಟಣದವರು ಅವರೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರು ನೋಡ್ಬಿಟ್ಟು ಇವರಿಗೆ ಒಂಥರ ಅನ್ಸುತ್ತಂತೆ. ಅದಕ್ಕೆ ಕೃಷ್ಣ ಹೇಳ್ತಾರಂತೆ, ಕೃಷ್ಣ ಇವನ್ನೆಲ್ಲ ಕರ್ಕೊಂಡು ಆ ಕಡೆ ಹೋಗ್ತಾರಂತೆ, ನೀವು ಅವ್ರನ್ನ ನೋಡ್ಬೇಡಿ, ಈ ಕಡೆ ಬನ್ನಿ ಅಂತ ಆ ಕಡೆ ಕರ್ಕೊಂಡೋಗಿ ಪ್ರತಿಯೊಬ್ಬರನ್ನ ಆನಂದಿಸಿ ಹೇಳ್ತಾರಂತೆ, ನೋಡಿ ನನ್ನ ಕ್ಷಮಿಸ್ಬೇಕು, ನಾನು ನಿಮ್ಮನ್ನ ಬಿಟ್ಟು ಹೋಗಿದ್ದು ನಾನು ಒಂದು ಕಾರಣಕ್ಕಾಗಿ ಬಿಟ್ಟು ಹೋಗಿದ್ದೆ. ಮತ್ತೆ ಯಾವಾಗ ಅವನು ಮತ್ತೆ ಅದೇ ಹೇಳ್ತಾನೆ, ನಾನು ಬಿಟ್ಟು ಹೋಗಿದ್ದ ಕಾರಣ ಏನು ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನ ಭಕ್ತಿ ಇನ್ನೂ ಹೆಚ್ಚಾಗಲಿ ಅಂತ. ಯಾವಾಗ ನಮಗೆ ಬೇಕಿರೋ ನಮ್ಮ ಹತ್ರದಲ್ಲಿ ಇರ್ತಾರೆ, ನಮಗೆ ಪ್ರೀತಿ ಕಮ್ಮಿನೇ ಆಗುತ್ತೆ. ಪ್ರೀತಿ ಇದ್ರೂ ಅದು ಒಂದ್ಸಲ ತಾತ್ಸರ್ಯ ಬಂದಿರುತ್ತೆ ಅವ್ರ ಮೇಲೆ. ಯಾವಾಗ ದೂರ ಆಗ್ತಾರೆ ಆವಾಗ ಪ್ರೀತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಭಕ್ತಿಯೇ ನನಗೆ ಇಲ್ಲಿ ತನಕ ಧೈರ್ಯ ತುಂಬಿರೋದು, ನಿಮ್ಮ ಭಕ್ತಿ ಭಾವವೇ ನಾನು ಮೆಚ್ಕೊಂಡಿರೋದು ಅಂತ ಹೇಳಿ ಪ್ರತಿಯೊಬ್ಬರು ಮುದ್ದಾಡ್ತಾರಂತೆ. ಅವ್ರ ಜೊತೆಗೆ ಅವ್ರನ್ನ ಅಪ್ಪಿಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ತುಂಬ ಖುಷಿಯಾಗುತ್ತೆ. ಈ ಕಡೆ ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಈ ಕಡೆ ಬರ್ತಾನೆ. ಎಲ್ಲ ಋಷಿಗಳಿದ್ದಾರೆ. ಆ ಎಲ್ಲ ಋಷಿಗಳು, ನಾರದರು ಎಲ್ಲರನ್ನ ನೋಡಿ ನಮಸ್ಕಾರ ಮಾಡ್ತಾರಂತೆ. ಕೃಷ್ಣ ಮತ್ತು ಬಲರಾಮ ನಮಸ್ಕಾರ ಮಾಡಿ, ನಿಮ್ಮ ಈ ಸಂಗಮ, ನಿಮ್ಮ ಈ ದರ್ಶನ ನನಗೆ
ಅಹೋಭಾಗ್ಯ, ನನಗೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಎಲ್ಲ ಋಷಿಗಳು ಒಳಗಡೆ ನಗ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇದ್ದಾರೆ? ಪರಬ್ರಹ್ಮ ಮಾತಾಡ್ತಾ ಇದ್ದಾನೆ ಎಲ್ಲರ ಮುಂದೆ, ನಮ್ಮನ್ನು ನೋಡಿ ಅವನು. ಆಗ ಕೃಷ್ಣ ಹೇಳ್ತಾನಂತೆ, ನಮಗೆ ಎಂದಾಗ ಮನುಷ್ಯರಾದರೂ ಅವರಿಗೆ ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಒಂದು ನಾವು ಒಳ್ಳೆ ಧರ್ಮದ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಅದಿಲ್ಲ, ನಮಗೆ ಒಳ್ಳೆ ಪುಣ್ಯಗಳು ಸಿಗಬೇಕಂದ್ರೆ ಧರ್ಮ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಇಲ್ಲ, ನಮ್ಮ ಕಣ್ಣುಗಳು ಎಲ್ಲ ಕೆಲಸ ಎಲ್ಲ ಪುಣ್ಯದ ಕಾರ್ಯ ಮಾಡೋದಕ್ಕಾಗಲ್ಲ ಅಂದ್ರೂ ನಮ್ಮ ಕಣ್ಣುಗಳು ಯಾವಾಗ ಈ ದೇವ ಭಕ್ತರು ಅಂದರೆ ಈ ಋಷಿ ಮುನಿಗಳನ್ನು ಯಾವಾಗ ನಾವು ಕಂಡ್ಕೋತೀವಿ ಅದರಿಂದಲೇ ನಮ್ಮ ಪಾಪವೆಲ್ಲ ಕಳೆಯುತ್ತೆ. ಅಂಥವರ ಸಂಘದಲ್ಲೇ ಅಂದರೆ ಅವರ ದರ್ಶನ, ಅವ್ರು ಇರೋವಂಥ ಜಾಗದಲ್ಲಿ ನಾವು ಇದ್ರೇನೆ ನಮಗೆ ನಮ್ಮ ಪಾಪ ಎಲ್ಲ ಕಳೆಯುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಅಂತ ನೀವು ಯಾಕೆ ಅಂದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಅವರು ದೇವರನ್ನೇ ನೆನ್ಪು ಮಾಡ್ಕೊಂಡಿರ್ತಾರೆ. ಅವ್ರ ಭಕ್ತಿ ಎಷ್ಟು ಅಂತ ಪ್ಯೂರ್ ಆದದ್ದು, ಅಂದರೆ ಅಂತ ನಿಷ್ಕಲ್ಮಶವಾದ ಭಕ್ತಿ ಅವರಿಗೆ. ಅಂಥವರನ್ನ ನಾವು ನೋಡಿದ್ರೆ, ಅಂಥವರ ಸಂಘವನ್ನು ಪಡೆದ್ರೆ, ಅಂಥವರ ಆಶೀರ್ವಾದ ಪಡೆದ್ರೇನೆ ನಮಗೆ ನಮ್ಮ ಪಾಪ ಎಲ್ಲ ಕಳೆದೋಗುತ್ತೆ. ಈ ರೀತಿ ಕೃಷ್ಣ ಆಗ ಹೇಳ್ತಿರುತ್ತೆ, ನಿಮ್ಮನ್ನು ನೋಡಿ ನನಗೆ ಅಹೋಭಾಗ್ಯವಾಯಿತು. ಕುಂತಿ ಈಗ ಈ ಕಡೆ ನೋಡ್ತಾ ಇದ್ದಾರೆ, ಈ ಕೃಷ್ಣ ಅವರನ್ನು ನೋಡ್ತಾ ಇದ್ದಾರೆ. ಕುಂತಿ ವಾಸುದೇವನನ್ನು ನೋಡ್ತಾರೆ. ಕುಂತಿ ಯಾರು? ವಾಸುದೇವನ ತಂಗಿ. ಕುಂತಿಗೆ ಮನಸ್ಸಲ್ಲಿ ತುಂಬ ನೋವಾಗಿರುತ್ತೆ. ಯಾಕಂದರೆ ಕುಂತಿಗೆ ಅಷ್ಟು ಕಷ್ಟ ಆಗಿರುತ್ತೆ. ಅವಳು ಕಾಡಲ್ಲಿರ್ತಾಳೆ, ಅವ್ರ ಮಕ್ಕಳಿಗೆಲ್ಲ ಬೆಂಕಿ ಹಾಕಿ ಸುಡಬೇಕು ಅಂತ ಎಲ್ಲ ಸಂಚಾಗಿರುತ್ತೆ. ಎಂಥ ಕಷ್ಟದಲ್ಲಿದ್ದರೂ ವಾಸುದೇವನನ್ನು ನನಗೆ ನೋಡಿಲ್ಲ ಅಂತ ಅವಳು ಆವಾಗ ಒಂದು ಕೊಂಕು ಮಾತನ್ನು ನುಡಿತಾಳಂತೆ ವಾಸುದೇವನಿಗೆ. ನನಗೆ ಒಡ ಹುಟ್ಟಿದವರು ಇದ್ರೂ ನಾನು ಒಬ್ಬಂಟಿಯಾಗಿದ್ದೆ ಅಂತ ಮಾತಾಡ್ತಾಳೆ. ಆಗ ವಸುದೇವ ಹೇಳ್ತಾನಂತೆ, ನನಗೆ ಗೊತ್ತು ನಿನ್ನ ನೋವು ಏನು ಅಂತ. ನೋಡು, ನಾನು ಏನು ಮಾಡಲಿ, ನಾನು ಬಂದಿಲ್ಲಿ ಯಾವಾಗ ಈ ದೇವಕಿಯನ್ನ ಮದುವೆ ಆದೆ ಆವಾಗ ನಾನು ಅನುಭವಿಸಿದ್ದು ಅಷ್ಟಿಷ್ಟಲ್ಲ. ಸೆರೆಮನೆ ವಾಸದಲ್ಲಿದ್ದೆ, ಮತ್ತು ನನ್ನ 6 ಮಕ್ಕಳನ್ನ ಕಂಸನ ಕೊಂದಿದ್ದಾನೆ, ಮತ್ತು ನಾನು ಕಾರಾಗೃಹ ವಾಸದಲ್ಲಿದ್ದೆ. ಅದು ನನಗೆ ತುಂಬ ಕಷ್ಟ ಆಗಿತ್ತು ಅಂತ, ಅದಕ್ಕೆ ನಾನು ನನ್ನ ಹತ್ರ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಇಬ್ಬರು ಅಣ್ಣ ತಂಗಿಯರು ಅದು ಪರಸ್ಪರವಾಗಿ ಭೇಟಿಯಾಗಿ ಎಷ್ಟೋ ವರ್ಷಗಳ ನಂತರ ಭೇಟಿಯಾಗಿ ಅವರ ನೋವನ್ನು ತೋರಿಸ್ಬೇಕು, ಒಬ್ರಿಗೊಬ್ರು ಹೇಳ್ಕೊಂಡು ಅಲ್ಲಿ ಅವರು ಸಮಾಧಾನ. ಈ ರೀತಿ ಇವರು ಈ ಕಡೆ ಮಾತಾಡ್ತಾ ಇದ್ದಾರೆ. ಈ ದ್ರೌಪದಿ ಪಂಚಪಾಂಡವರನ್ನ ಮದುವೆ ಆಗಿರೋ ದ್ರೌಪದಿ ಬರ್ತಾಳೆ. ಅವಳು ಬಂದು ಕೃಷ್ಣನನ್ನ ನೋಡ್ತಾಳೆ. ಕೃಷ್ಣ ದ್ರೌಪದಿಗೆ ಪರಮ ಸಖ, ತುಂಬ ಒಳ್ಳೆ ಫ್ರೆಂಡ್ ಅವಳಿಗೆ. ಕೃಷ್ಣನ ಹೆಂಡತಿಯರನ್ನ ನೋಡಬೇಕು ಅಂತ ತುಂಬ ಆಸೆ ದ್ರೌಪದಿಗೆ. ಸೊ ಎಲ್ಲ ಹೆಂಡತಿಯರು ಹೋಗಿ ನೋಡ್ತಾಳಂತೆ. 16,100 ಹೆಂಡತಿಯರನ್ನ ನೋಡ್ತಾಳೆ. ಅದಲ್ಲದೆ 8 ಪಟ್ಟದ ಮಹಿಷಿಯರನ್ನ ನೋಡ್ತಾಳೆ. ನೋಡ್ಬಿಟ್ಟು, ನೀವೆಲ್ಲರೂ ಕೃಷ್ಣನನ್ನ ಹೇಗೆ ಮದುವೆ ಆದ್ರಿ, ನನಗೆ ಈ ಕಥೆಯನ್ನು ಕೇಳಬೇಕು, ದಯವಿಟ್ಟು ಹೇಳಿ ಅಂತ ಒಬ್ಬರೊಬ್ಬರ ಕಥೆಯನ್ನು ಕೇಳಿಸ್ಕೊತಾರೆ. ಜಾಂಬವತಿ, ಮಿತ್ರವಿಂದ, ಎಲ್ಲರ ಕಥೆನ ನಿಮಗೆ ಒಂದ್ಸಲ ಹೇಳಿದೆ. ಅದೆಲ್ಲ ಕಥೆಯನ್ನು ಕೇಳಿಸ್ಕೊತಾರೆ. ಮತ್ತು ಎಲ್ಲರೂ ಏನು ಹೇಳ್ತಾರೆ, ನಾವು ಕೃಷ್ಣನನ್ನ ಇಷ್ಟಪಟ್ಟು ನಾವು ಮದುವೆ ಆಗಿರೋದು. ಅಂದರೆ ಇಲ್ಲಿ ಇನ್ನೊಂದು ಏನು ನಮಗೆ ಪಾಠ ಅಂದರೆ, ಕೃಷ್ಣ ಯಾರನ್ನೂ ಒಲಿದು ಅವನು ಮನಸಾರ ಇಷ್ಟಪಟ್ಟು ಯಾರನ್ನೂ ಅವ್ರು ಮದುವೆ ಆಗಿದ್ದವಲ್ಲ. ಎಲ್ಲರೂ ಅವರು ಕೃಷ್ಣನನ್ನ ಇಷ್ಟಪಟ್ಟು ಅವರು ಮದುವೆ ಆಗಿರೋದು. ಮತ್ತು ಇನ್ನೊಂದು ಏನಂದರೆ, ಎಲ್ಲರೂ ಕೃಷ್ಣನ ಬರೀ ಹೆಂಡತಿಯರಲ್ಲ, ಅಷ್ಟೇ ಭಕ್ತಿಯನ್ನು ತೋರಿಸ್ತಾ ಇದ್ರು ಕೃಷ್ಣನ. ಯಾಕಂದರೆ ಅವ್ರ ಮನಸ್ಸಲ್ಲಿ ಕೃಷ್ಣನ ಭಕ್ತಿಯೇ ಹೆಚ್ಚಾಗಿತ್ತು. ಅದಕ್ಕೆ ಅವರಿಗೆಲ್ಲ ಅವರ ಪೂರ್ವ ಜನ್ಮದ ಪುಣ್ಯ ಅಷ್ಟಿತ್ತು. ಅದಕ್ಕೆ ಅವರಿಗೆ ಕೃಷ್ಣನ ಹೆಂಡತಿಯರಾಗುವಂಥ ಸಾನ್ನಿಧ್ಯ ಸಿಕ್ತು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಕೃಷ್ಣ ಅಷ್ಟು ಜನ ಮದುವೆ ಆಗಿದ್ದರೂ ಅವನು ಬ್ರಹ್ಮಚಾರ್ಯವನ್ನು ಪಾಲಿಸ್ತಾ ಇದ್ದ. ಇದನ್ನ ಇಲ್ಲಿ ನಮಗೆ ಎತ್ತಿ ತೋರಿಸುತ್ತೆ. ಕೃಷ್ಣ ಯಾರಿಗೂ ಒಳ್ಳೆ ಅವ್ರು ಹೋಗಿಲ್ಲ, ಅವರೇ ಅವರನ್ನ ಹೊಲಿಸಿ ಬಂದಿರೋದು ಅಂತ ಹೇಳಿ. ಈ ಕಡೆ ದ್ರೌಪದಿ ಈ ಮಾತನಾಡ್ತಾ ಇದ್ದಾರೆ. ಆ ಕಡೆ ಪರಶುರಾಮ ಅವನು ಬಂದು ಸ್ನಾನ ಮಾಡಿ ಅವನು ಇದು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ನಡೀತಾ ಇದ್ದಾಗ ಈ ಕೃಷ್ಣ ಈ ಋಷಿಗಳ ಹತ್ರ ಇದ್ದಾಗ ವಸುದೇವ ಬರ್ತಾನೆ. ವಾಸುದೇವ ಬಂದ್ಬಿಟ್ಟು ವಸುದೇವ ಕೇಳ್ತಾನಂತೆ, ನಿಮ್ಮಂಥ ಋಷಿಗಳ ಸಾನ್ನಿಧ್ಯ ನನಗೆ ಸಿಕ್ಕಿರೋದು ನನ್ನ ಪರಮ ಪುಣ್ಯ. ನನಗೆ ಮುಕ್ತಿ ಹೇಗೆ ಪಡಿಬೇಕು ಅದನ್ನು ಹೇಳಿ ಅಂತ ಹೇಳ್ತಾರೆ. ಎಲ್ಲರೂ ಮನಸ್ಸಲ್ಲಿ ಒಬ್ಬರನ್ನೊಬ್ರು ನೋಡಿಕೊಂಡು ನಗ್ತಾರಂತೆ.
ಅವನಿರೋದೇ ಸಾಕ್ಷಾತ್ ಪರಮಾತ್ಮ ಕೃಷ್ಣನೊಟ್ಟಿಗೆ. ಅದನ್ನ ಮರ್ತೋಗಿ ನಮ್ಮ ಹತ್ರ ಒಂದು ಮುಕ್ತಿಯ ಮಾರ್ಗವನ್ನ ಕೇಳ್ತಾ ಇದ್ದಾರೆ. ಯಾವಾಗಲೂ ಏನಾಗತ್ತೆ, ನಾವು ನಮ್ಮ ಹತ್ರದಲ್ಲಿ ನಮ್ಮ ಹತ್ರ ಅಮೂಲ್ಯವಾದ ವಸ್ತು ಇದ್ರೂ ಬೇರೆ ಕಡೆ ಏನಿದೆ ಅಂತ ಯಾವಾಗಲೂ, ಈಗ ಗಂಗಾ ತೀರದಲ್ಲಿರೋರು ಗಂಗೆಯನ್ನ ಬಿಟ್ಟು ಬೇರೆ ತೀರ್ಥ, ಒಳ್ಳೆಯ ತೀರ್ಥ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಹತ್ರ ಇರುವಂತ ವಸ್ತುವನ್ನ ನಾವು ಬೆಳೆಬಾರುವ ವಸ್ತುವಾಗಿದ್ರು ಅದು ನಮಗೆ ಅಷ್ಟು ಅದ್ರ ಮೇಲೆ ಇದ್ದಿರಲ್ಲ. ಅದೇ ಇವಾಗ ಉಡುಪಿಯಲ್ಲಿರೋರು ಕೃಷ್ಣನ ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅಯ್ಯೋ ಅವನೆಲ್ಲ ಹೋಗ್ತಾನೆ, ಅಲ್ಲೇ ಇದ್ದಾನೆ ಅವನು, ಬೆಳಗ್ಗೆ ಸಂಜೆ ಎಲ್ಲ ಅಲ್ಲೇ ಇರ್ತಾನೆ, ನಾವು ಅವನು ನೋಡೋದು ಯಾವಾಗಲೂ ಒಂದ್ಸಲ ನೋಡಿದ್ರೆ ಆಯ್ತು. ಅದೇ ನಾವು ಯಾವಾಗಾದ್ರೂ ಉಡುಪಿಗೆ ಹೋದ್ರೆ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ರಾತ್ರಿ ಒಂದ್ಸಲ ಅವನನ್ನ ಎಷ್ಟಾಗತ್ತೆ ಅಷ್ಟು ನೋಡ್ಬೇಕು ಅಂತ ಹೋಗ್ತೀವಿ. ಹಾಗೆ ಹೋಗ್ಬಿಟ್ಟು ಅವ್ರ ಹತ್ರ ಹೇಳಿದ್ರೆ ಅಲ್ಲಿರೋರಿಗೆ ನೀವೆಲ್ಲ ಪುಣ್ಯವಂತರು ಬಿಡಿ, ನೀವು ಕೃಷ್ಣನ ಹತ್ರನೇ ಇರ್ತೀರಾ, ಯಾವಾಗ ಬೇಕಿದ್ರೆ ನೀವು ಹೋಗ್ಬೋದು. ಅದ್ರ ಒಳಗಡೆ ಏನ್ ಹೇಳ್ತಾರೆ, ಅಯ್ಯೋ ನಾವು ಹೋಗೋದೇ ಇಲ್ಲಪ್ಪ, ನಮಗೆ ಗೊತ್ತೇ ನಾವು ಯಾವಾಗ ಹೋಗ್ತೀವಿ ಅಂತ ಅಲ್ಲಿರೋರು ಹಾಗೆ ಹೇಳೋದಿಲ್ಲ. ಹಾಗೆ ಈ ಕೃಷ್ಣನೊಟ್ಟಿಗೆ ವಾಸುದೇವ ಇದ್ರೂ ಅವನಿಗೆ ಅದು ಅವನ ಮನಸ್ಸಲ್ಲಿ ಏನು, ಇವನು ನನ್ನ ಮಗ, ಕೃಷ್ಣ ನನ್ನ ಮಗ ಅಂತ ಅವನನ್ನ ಮಗನ ಹಾಗೆ ನೋಡ್ತಾ ಇದ್ದಾನೆ. ಯಾಕಂದ್ರೆ ಇದು ಅವನಿಗೆ ಮೂಡಿರುವ ಒಂದು ಇದು ಕವಚ, ಅವನ ಯೋಚನೆಯಲ್ಲಿ ಅದು ಬಂದೇ ಇಲ್ಲ. ಸರಿ ಕೇಳ್ತಾರೆ, ವಾಸುದೇವ ಕೇಳ್ತಾರೆ, ನಾನು ಮುಕ್ತಿಯ ಮಾರ್ಗಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಆಗ ಅಲ್ಲಿನವರು ಎಲ್ಲರೂ ಹೇಳ್ತಾರಂತೆ, ನಾರದರು ಎಲ್ಲರೂ ಸೇರಿ ಹೇಳೋದೇನು ಅಂದರೆ, ಪ್ರತಿಯೊಬ್ಬ ದ್ವಿಜ ಅಂದರೆ ಮನುಷ್ಯರು, ಆ ದ್ವಿಜ ಅಂದರೆ ಯಾವುದೇ ಕುಲದವರಾಗಲಿ, ಅವರು ಬ್ರಾಹ್ಮಣ ಕುಲವಾಗಲಿ, 4 ವರ್ಣದಲ್ಲಿ ಯಾವುದೇ ವರ್ಣದವರಾದ್ರೂ ಈ ದ್ವಿಜ ಅನ್ನೋರು ಒಂದು 3 ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. 3 ಋಣವನ್ನು ನಾವು ತೀರಿಸ್ಕೋಬೇಕು. ಏನು ಅಂದರೆ ಅವರು ಒಂದು ಆರ್ಡರಲ್ಲಿ ಹೇಳ್ತಾರೆ, ದೇವರ ಋಣ, ಋಷಿ ಋಣ, ಪಿತೃ ಋಣ. ಈ 3 ಋಣವನ್ನು ನಾವು ಯಾವಾಗಲೂ ತೀರಿಸ್ಕೋಬೇಕು. ದೇವ ಋಣ ಅಂದರೆ ದೇವತೆಗಳಿಗೆ ಯಾವಾಗಲೂ ನಾವು ನಮ್ಮ ನಮನವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಯಾಗ ಯಜ್ಞಾದಿಗಳನ್ನು ಮಾಡಬೇಕು ಅವ್ರಿಗೋಸ್ಕರ. ಏನಕ್ಕೆ ಅಂದರೆ ನಮಗೆ ಕಾಲಕ್ಕೆ ನಮಗೆ ಮಾತಾಡೋದಾಗಲಿ, ನಮಗೆ ಯಾವ ಟೈಮಿಗೆ ಏನೇನು ಬುದ್ಧಿ ಬರಬೇಕು ಅದನ್ನೆಲ್ಲ ಕೊಡೋದು ದೇವತೆಗಳು. ಆ ದೇವತೆಗಳಿಗೆ ನಾವು ಸಾಕ್ಷಾತ್ ನಮ್ಮನ್ನೇ ನಾವು ಶರಣಾಗಿ ಅವರಿಗೆ ನಮಸ್ಕಾರ ಮಾಡಬೇಕು. ಹೇಗೆ ಅಂದರೆ ಯಾಗ ಯಜ್ಞ ಜಪ ತಪ ಇದು ಪೂಜೆ ಇದೆಲ್ಲ ಮಾಡಿಕೊಂಡು ನಾವು ಅವರಿಗೆ ನಮ್ಮ ದೇವರನ್ನ ತೀರಿಸ್ಕೋಬೇಕು. ಅದಂದರೆ ಋಷಿ ಋಣ. ಈ ಋಷಿ ಋಣ ಯಾರು, ಋಷಿಗಳು ಯಾರು ಅಂದರೆ ಅವರೇ ನಮಗೆ ಪಾಠವನ್ನು ಕಲಿಸೋರು, ನಮ್ಮ ಯೋಚನೆ ಶಕ್ತಿಯನ್ನು ಹೆಚ್ಚು ಮಾಡುವವರು. ಅಂಥವ್ರನ್ನ ನಾವು ಹೇಗೆ ನಾವು ಅವ್ರು ನಮಸ್ಕಾರ ಮಾಡಬೇಕು ಅಂದರೆ ಅಧ್ಯಯನ ಅಂದರೆ ನಾವು ಕಲಿತಿರುವ ಪಾಠವನ್ನು ಪುನಃ ಸ್ಮರಣೆ ಮಾಡಿಕೊಂಡು ಅದರ ಏನು ತಾತ್ಪರ್ಯ ಇದೆ ಅದನ್ನು ನಾವು ಪಾಲಿಸಬೇಕು. ಹೀಗೆ ಅಧ್ಯಯನವನ್ನು ಮಾಡಬೇಕು, ಆದಷ್ಟು ಅದನ್ನು ಪಾಲಿಸಬೇಕು. ನಾವೇನು ಕಲ್ತಿದ್ದೀವಿ ಅದನ್ನು ನಾವು ಪಾಲಿಸಬೇಕು. ಅದು ಋಷಿ ಋಣ. ಇನ್ನೊಂದು ಬಂದು ಪಿತೃಋಣ. ಪಿತೃಋಣ ಅಂದರೆ ನಮ್ಮ ಪಿತೃದೇವತೆಗಳು, ಅವರಿಗೆ ನಾವು ನಮ್ಮ ತರ್ಪಣಾದಿಗಳನ್ನು ಬಿಡೋದು. ಮತ್ತು ಪಿತೃಋಣ ಇನ್ನೊಂದು ಏನು ಹೇಳ್ತಾರೆ, ಗಂಡು ಮಕ್ಕಳು ಉಂಟ್ರೆ ಆ ಗಂಡು ಮಕ್ಕಳಿಂದ ನಮಗೆ ಮೋಕ್ಷ ಸಿಗತ್ತೆ ಅಂತ ಹೇಳಿ ಎಲ್ಲರೂ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ ಪಿತೃಋಣ ಇವನ್ನೆಲ್ಲ ನಾವು ಪಾಲಿಸ್ಕೋಬೇಕು ಅಂತ ಈ 3 ಋಣದ ಬಗ್ಗೆ ಹೇಳ್ತಾರೆ. ಮತ್ತು ಆಗ ಅಲ್ಲೇ ವಾಸುದೇವ ಇರ್ತಾನೆ, ವಾಸುದೇವ ಹೇಳ್ತಾನಂತೆ, ಆ ವಾಸುದೇವನಿಗೆ ಹೇಳಿರೋದು ಅವ್ನು ಹೇಳ್ತಿದ್ದೆ, ಇವಾಗ ನೀವು ಇಷ್ಟು ದೊಡ್ಡ ಮಹನೀಯರು ಇಲ್ಲಿದ್ದೀರ, ನಾನು ಯಾಗವನ್ನು ಮಾಡಬೇಕು, ಅದನ್ನು ಮಾಡೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಇಲ್ಲಿ ಯಾಗ ಮಾಡೋದಕ್ಕೆ ಅವ್ರೇನು ಹೇಳ್ತಾರೆ, ದೇವತೆಗಳು ಎಂಥವರೇ ಆಗಲಿ, ಯಾಗ ಆಗಲಿ, ಯಾವುದೇ ಕಾರ್ಯವಾಗಲಿ, ಅದಕ್ಕೆ ಯಾವ ಹಣವನ್ನು ಉಪಯೋಗಿಸ್ಬೇಕು ಅಂತ ಮಾತು. ಯಾವ ಹಣ ಅಂದರೆ ತುಂಬ ಜನರಿಗೆ ಕಪ್ಪು ಹಣ ಸಿಗುತ್ತೆ, ನಿಮ್ಗೆ ಗೊತ್ತಿದೆ, ಕಪ್ಪು ಹಣ ಬಿಳಿ ಹಣ ಅಂತೆಲ್ಲ ನಾವು ಮಾತಾಡ್ತೀವಿ. ಆ ಕಪ್ಪ ಹಣದಲ್ಲಿ ಮಾಡುವಂಥ ಯಾವುದೇ ಯಾಗ ಆಗಲಿ ಯಜ್ಞ ಆಗಲಿ ಪೂಜೆ ಫಲ ಸಿಗುತ್ತಿಲ್ಲ, ನಮಗೆ ಅದು ಫಲ ಕೊಡುವುದಿಲ್ಲ. ಅಂದರೆ ನಾವು ಯಾವುದೇ ಹಣವನ್ನು ನಾವು ಕಷ್ಟಪಟ್ಟು ದುಡಿದು ನಾವು ಸಂಪಾದನೆ ಮಾಡಿದ್ದೀವಿ, ಅದರಿಂದ ಮಾಡುವಂಥ ಯಾವುದೇ ಕಾರ್ಯವಾಗಲಿ ಅದರದ್ದು ಫಲ ನಮಗೆ ಸಿಗುತ್ತೆ. ತುಂಬ ಜನ ನೋಡ್ಬೋದು ನೀವು, ದೊಡ್ಡ ದೊಡ್ಡ ಮನುಷ್ಯರು, ಈಗಂತೂ ನಮ್ಮ DKಶಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾನೆ ಇದ್ದಾರೆ, ತುಂಬ ಯಾಗ ಯಜ್ಞಾದಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ನಾವು ಯಾವ ಹಣದಲ್ಲಿ ಮಾಡಿದೀವಿ ಅದು ನಮ್ಗೆ ಗೊತ್ತಿದೆ, ಆವಾಗ ನಮಗೆ ಅದು ಸತ್ಯ ಅಂತ ಹೇಳಿ. ಹೀಗೆ ಹೇಳಿದಾಗ ಆ ವಾಸುದೇವ ಹೇಳ್ತಾನಂತೆ, ನಿಮ್ಮ ಸಮ್ಮುಖದಲ್ಲೇ ನಾನು ಈ ಯಾಗವನ್ನು ಮಾಡಬೇಕು ಅಂತ ಈ ಒಂದು ಯಾಗವನ್ನು ಮಾಡ್ತೇನೆ. ಹೀಗೆ ಮಾಡಿ ಎಲ್ಲರೂ ಕೃಷ್ಣನೊಟ್ಟಿಗೆ ಇದ್ದಾರೆ, ಪ್ರೀತಿಯಿಂದ
ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ, ಗ್ರಹಣ ಕಾಲಕ್ಕೆ ಕಾಯ್ತಾ ಇದ್ದಾರೆ. ಆ ಗ್ರಹಣ ಕಾಲದಲ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಕೃಷ್ಣ ಯಾವಾಗ ಅವನು ನೀರಲ್ಲಿ ಮುಳುಗ್ತಾನೆ ಅವಾಗ ಎಲ್ಲರೂ ನೀರಲ್ಲಿ ಮುಳುಗ್ತಾನೆ, ಮುಳುಗಿ ಹೇಳ್ತಾನೆ. ಎಲ್ಲರೂ ಮುಳುಗಿ ಎದ್ದಾಗ ಎಲ್ಲರಿಗೂ ಒಂಥರ ಪ್ರೀತಿ ಭಾವ. ಮತ್ತೆ ಎಲ್ಲರೂ ನೆಕ್ಸ್ಟ್ ಡೇ ಇನ್ನೇನು ಹೊರಡಬೇಕು ಅನ್ನುವಾಗ ಅಯ್ಯೋ ಇಷ್ಟು ಬೇಗ ಹೋಗ್ಬೇಕಾ, ಇಷ್ಟು ಬೇಗ ಎಲ್ಲರನ್ನ ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಇನ್ನೊಂದು ದಿವಸ ಇರೋಣ ಅಂತ ಹೇಳಿ ಹಾಗೆ 3 ತಿಂಗಳಲ್ಲಿ ಇರ್ತಾರಂತೆಲ್ಲ. 3 ತಿಂಗಳ ಕಾಲ ಕೃಷ್ಣನೊಟ್ಟಿಗೆ ಇರ್ತಾರೆ. ಆಮೇಲೆ ಆ ಒಂದು ಜಾಗಕ್ಕೆ ಅವರು ಹೊರಡ್ತಾರೆ. ಈ ಕಡೆ ನಾವು ಹೇಳಿದ್ದೇನಂದ್ರೆ ಪ್ರದ್ಯುಮ್ನ ಮಗ ಪ್ರದ್ಯುಮ್ನ ಬಂದಿದ್ದಾನೆ. ಪ್ರದ್ಯುಮ್ನ ಮಗ ಬಂದು ಪ್ರದ್ಯುಮ್ನ ರುಕ್ಮಿ ಅಂದ್ರೆ ರುಕ್ಮಿಣಿಯ ಅಣ್ಣ. ಅವನು ಕೃಷ್ಣನನ್ನ ಮದುವೆ ಮಾಡಿ ಕೊಟ್ಟಿರೋದು ಅವನಿಗೆ ಇಷ್ಟ ಆಗಿರಲ್ಲ. ಊರನ್ನ ಬಿಟ್ಟು ಬೇರೆ ಕಡೆ ಇರ್ತಾನೆ, ನೆನಪಿದೆ ನನಗೆ. ಅವನಿಗೆ ಅಲ್ಲೇ ಅವನು ಒಂದು ನಗರವನ್ನು ಕಟ್ಕೊಂಡು ಅಲ್ಲೇ ಇರ್ತಾನೆ. ಅವನ ಮಗಳು ಬಂದು ಉಷಾ. ಅವಳು ಅತಿ ಸುಂದರವಾದ ಹುಡುಗಿ ಇರ್ತಾಳೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ಅವಳು ಒಂದು ದಿವಸ ಈ ಕಡೆ ಪ್ರದ್ಯುಮ್ನ ಏನ್ ಮಾಡ್ತಾನೆ, ಪ್ರದ್ಯುಮ್ನ ರುಕ್ಮಿಣಿಯ ಮಗ. ಪ್ರದ್ಯುಮ್ನಿಗೆ ಮದುವೆ ಆಗಿರ್ತಾನೆ. ಪ್ರದ್ಯುಮ್ನಿಗೆ ಮದುವೆ ಆಗಿ ಅವನ ಮಗ ಅನಿರುದ್ಧ. ಒಂದ್ ದಿವಸ ಈ ಉಷಾ ಏನ್ ಮಾಡ್ತಾಳೆ, ಅವಳು ಅವನ ಈ ರುಕ್ಮಿಯ ಮಗ ಉಷಾಳ ಮಗ ಬಾಣಾಸುರ, ಬಾಣ ಅಂತ ರಾಜ. ಆ ಬಾಣ ಯಾರು ಅಂದ್ರೆ ರುಕ್ಮಿಯ ರಾಜ್ಯದಲ್ಲಿ ಇರುವಂಥದ್ದು. ಅವನೇನ್ ಮಾಡ್ತಾನೆ, ಆ ಬಾಣನ ಮಗಳು ಬಂದು ಉಷಾ. ಬಾಣ ಅವನಿಗೆ 1000 ಹಸ್ತಗಳು ಅಂದ್ರೆ ಅವನು ಕೈಗಳಷ್ಟಿದ್ದಂತೆ. ಅವನು ಶಿವನಿಗೆ ನಮಸ್ಕಾರ ಮಾಡಿ, ಶಿವನಿಗೆ ತಪಸ್ಸು ಮಾಡಿ ತುಂಬಾ ಪವರ್ ಅನ್ನ ಪಡ್ಕೊಂಡಿದ್ದ. ಮತ್ತೆ ಶಿವನಲ್ಲಿ ಬೇಡ್ಕೊಂಡಿರ್ತಾರಂತೆ, ನನ್ನನ್ನು ಯಾರು ಕೊಲ್ಲೋದಿಕ್ಕೆ ಆಗದೆ ಇರುವಂತೆ ವರ ಕೊಡುವಂತ. ಶಿವನ್ ಹೇಳ್ತಾರಂತೆ ಆಗ್ಬೋದು, ಆದ್ರೆ ನಿನ್ನ ಹಸ್ತಗಳು ಕಡಿತಾರೆ, ಆವಾಗ ನನಗೆ ಇದಾಗುತ್ತೆ, ನನಗೆ ಮೋಕ್ಷ, ನಿನಗೆ ನಿನ್ನ ಅರಿವಾಗ ನಿನ್ನ ಕಾರ್ಯ ಏನು ಅಂತ ನಿಮ್ಗೆ ನೆನಪಾಗುತ್ತೆ ಅಂತ ಹೇಳಿ ಆಯ್ತು ಅಂತ. ಈ ಶಿವನಿಗೆ ಯಾವಾಗ ಶಿವನಿಂದ ವರ ಪಡ್ಕೊಂಡ ಅವನಿಗೆ ಅಹಂಕಾರ ಜಾಸ್ತಿ ಆಗೋಯ್ತು, ನನ್ನ ಯಾರು ಕೊಡೋದಿಕ್ಕಾಗಲ್ಲ ಅಂತೆಲ್ಲ ಹೇಳಿ ಈ ಬಾಣಾಸುರನ ಮಗಳು ಬಂದು ಉಷಾ, ರುಕ್ಮಿಯ ಮಗಳಲ್ಲ, ರುಕ್ಮಿಯ ಮೊಮ್ಮ ಅಂದ್ರೆ ತಂಗಿಯ ಮಗ ಅನಿರುದ್ಧ. ಈ ಬಾಣಾಸುರ ಅವನೊಂದು ರಾಜ್ಯ ಕಟ್ಕೊಂಡು ಅವನು ಖುಷಿಯಲ್ಲಿ ಅವನ ರಾಜ್ಯವನ್ನ ಆಳ್ತಾ ಇದ್ದಾನೆ. ಅವನ ಮಗಳು ಒಂದು ದಿವಸ ನಿದ್ದೆಯಲ್ಲಿ ಒಂದು ಕನಸನ್ನ ನೋಡ್ತಾಳಂತೆ. ಆ ಕನಸಲ್ಲಿ ಒಂದು ಸುಂದರವಾದ ಯುವಕನನ್ನ ನೋಡ್ತಾಳಂತೆ. ಆ ಯುವಕ ಅವಳೊಟ್ಟಿಗೆ ಇರೋ ಹಾಗೆ ಕನಸಲ್ಲಿ ನೋಡ್ತಾಳೆ. ಆ ಕನಸಿಂದ ಎದ್ದು ಬರ್ತಾಳೆ. ಬಂದು ಅವಳಿಗೆ ಯುವಕನ ಮುಖ ಅವಳ ಕಣ್ಣು ಮುಂದೆಯಿಂದ ಹೋಗೋದಿಲ್ಲ. ಅವಳಿಗೆ ಅದೇ ಯೋಚನೆಯಲ್ಲಿ ತಲ್ಲೀನಳಾಗಿರ್ತಾಳೆ. ಅವಳ ಸಖಿ ಬಂದು ಚಿತ್ರಲೇಖ. ಆ ಚಿತ್ರಲೇಖ ಬಂದು ಏನಾಯ್ತು ನಿನ್ಗೆ, ಯಾಕೆ ಹಿಂಗಿದೀಯಾ ಅಂತ ಕೇಳಿದಾಗ ಎಲ್ಲ ಹೇಳ್ತಾಳೆ. ಫ್ರೆಂಡ್ ಹತ್ರ ಹೇಳ್ತಾಳೆ, ಹಿಂಗೆ ನನ್ನ ಕನಸಲ್ಲಿ ಒಂದು ಸುಂದರವಾದ ಯುವಕ ಬಂದಿದ್ದ, ಅವನು ನನ್ನ ಮನಸ್ಸನ್ನ ಗೆದ್ದಿರೋದೇ, ನಾನು ಅವನನ್ನೇ ಮದುವೆ ಆಗಬೇಕು ಅಂತೆಲ್ಲ ಹೇಳ್ತಾಳೆ. ಯಾರದು ನಿಮ್ಗೆ ಗೊತ್ತಾ, ನೋಡೋಣ. ಇವಳು ಚಿತ್ರಲೇಖಗೆ ಒಂದು ಒಳ್ಳೆಯ ಆರ್ಟ್ ಗೊತ್ತಿತ್ತು. ಏನು ಆರ್ಟ್ ಅಂದರೆ ಅವಳು ಚಿತ್ರ ಬಿಡಿಸೋದ್ರಲ್ಲಿ ನಿಪುಣರಾಗಿತ್ತು. ಅವಳಿಗೆ ಎಲ್ಲ ರಾಜರ ಮುಖಗಳು ಗೊತ್ತಿತ್ತು. ಅವಳು ಹೇಳ್ತಾಳಂದ್ರೆ, ನಾನು ದೇವತೆಗಳು, ರಾಜರು ಎಲ್ಲರ ಮುಖವನ್ನು ಬಿಡಿಸ್ತೀನಿ, ನಿನ್ನ ಕನಸಲ್ಲಿ ಬಂದವರು ಯಾರು ಅಂತ ಹೇಳು ಅಂತ. ಎಲ್ಲ ದೇವತೆಗಳ ಮುಖವನ್ನು ಬಿಡಿಸ್ತಾಳೆ. ಇವನಲ್ಲ ಮತ್ತೆ ಅಲ್ಲಿ ಇಲ್ಲಿ ಇರುವಂಥ ದೊಡ್ಡ ದೊಡ್ಡ ರಾಜರ ಮುಖವನ್ನೆಲ್ಲ ಬಿಡಿಸ್ತಾರಂತೆ. ಇವರು ಅಲ್ಲ. ಆಮೇಲೆ ಈ ಕಡೆ ಇವ್ದು ವಸುದೇವ ಕುಟುಂಬದವರು, ಅಲ್ಲಿ ಎಲ್ಲರ ಮುಖವನ್ನು, ಕೃಷ್ಣನ ಮುಖವನ್ನು ಬಿಡಿಸ್ತಾರಂತೆ. ಸ್ವಲ್ಪ ಹೋಲಿಕೆ ಇದೆ ಅಂದ್ರೆ ಇವನಲ್ಲ ಸರಿ. ಆಮೇಲೆ ಇನ್ನೊಂದು ಮುಖವನ್ನು ಬಿಡಿಸ್ತಾರೆ, ಪ್ರದ್ಯುಮ್ನ ಮುಖ. ಇದು ಇನ್ನೊಂದಿಷ್ಟು ಹತ್ತಿರದಲ್ಲಿದೆ. ಆದ್ರೆ ಇವನು ಕೃಷ್ಣನ ಮುಖ ಬಿಡಿಸಿದಾಗ ಹೇಳ್ತಾರೆ, ಇವನಲ್ಲ, ಇವನ್ಕಿಂತ ಯೌವನದಲ್ಲಿದ್ದ, ಇನ್ನೂ ಯೌವನದ ಮುಖದಲ್ಲಿದ್ದ, ಯೌವನವಾಗಿದ್ದ. ಆಮೇಲೆ ಪ್ರದ್ಯುಮ್ನ ಮುಖವನ್ನು ಬಿಡಿಸ್ತಾರೆ, ಇವನಲ್ಲ, ಇವನ್ ತರನೇ ಇದ್ದಾನೆ, ಇವನಲ್ಲ. ಆಮೇಲೆ ಅನಿರುದ್ಧನ ಮುಖವನ್ನು ಬಿಡಿಸ್ತಾರೆ. ಆವಾಗ ಹೇಳ್ತಾರೆ ಇವನೇ. ಆಗ ಚಿತ್ರಲೇಖ ಅವಳು, ಇವರೆಲ್ಲ ಹಸುರದ ಜಾತಿಯವಳು, ಅವಳಿಗೆ ಮಾಯಾವಿದ್ಯೆ ಎಲ್ಲ ಗೊತ್ತಿತ್ತು. ಅವಳು ಮಾಯೆಯಿಂದ ದ್ವಾರಕಾ ನಗರಕ್ಕೆ ಬಂದು
ಅನಿರುದ್ಧ ಎಲ್ಲಿದ್ದಾನೆ ಅಂತ ನೋಡಿ ಅನಿರುದ್ಧ ಮಂಚದ ಮೇಲೆ ಮಲಗಿರ್ತಾನಂತೆ ರಾತ್ರಿ. ಬಂದು ನೋಡ್ತಾಳೆ, ಅನಿರುದ್ಧನೆಲ್ಲ ಎತ್ಕೊಂಡು ಹೋಗ್ತಾನೆ. ಅವ್ನು ಮಲಗಿರೋ ಹಾಗೆ ಅವನನ್ನ ಶಾರೀರಿಕವಾಗಿ ಹಾಗೆ ಎತ್ಕೊಂಡು ಹೋಗ್ತಾನೆ. ಹಂಗೆ ಎತ್ಕೊಂಡು ಹೋಗಿ ಅವನು ಅಲ್ಲಿ ಅವಳ ವಿಷದ ಮುಂದೆ ಮಲ್ಕೊಂಡಿರ್ತಾನೆ ಮಂಚದ ಮೇಲೆ. ಇವರಿಬ್ರು ಕಾಯ್ತಾ ಕೂತಿರ್ತಾನೆ ಅವನು ಯಾವಾಗ ಹೇಳ್ತಾನೆ ಅಂತ. ಅವನು ಎದ್ದು ನೋಡ್ತಾನೆ, ಮುಂದೆ ಈ ಹೆಣ್ಮಕ್ಳು ವಿಷಳನ್ನ ನೋಡಿ ಅವನಿಗೂ ಒಂಥರ ಏನೋ ಮನ್ಸು ಸೋತೋಗತ್ತಂತೆ ಅವನು ನೋಡಿ. ಆಮೇಲೆ ಅವರಿಬ್ರು ಅಲ್ಲೇ ಮೈ ಮುಳುಗಿ ಅವರಿಬ್ರು ಅಲ್ಲಿ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಚಿತ್ರಲೇಖ ಹೊರಗಡೆ ಬರ್ತಾರೆ. ಈ ಬಾಣಾಸುರ ಅವನಿಗೆ ಯಾರು ರಾಜ್ಯದೊಳಗೆ ಬರಬಾರ್ದು ಹಾಗೆ ಅವನು ತಯಾರು ಮಾಡ್ಕೊಂಡಿರ್ತಾನೆ. ಆದರೆ ಆ ಚಿತ್ರಲೇಖೆ ಹೊರಗಡೆ ಬಂದಿದ್ದಾಳೆ, ಮತ್ತೆ ಉಷೆಯ ವರ್ತನೆ ಬದಲಾಗಿದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅಲ್ಲಿಂದ ಸೇವಕರೆಲ್ಲ ಈ ವಿಷಯವನ್ನು ಬಂದು ಬಾಣಾಸುರನಿಗೆ ಹೇಳ್ತಾರೆ. ನೋಡು ಬಾಣಾಸುರ, ನಿನ್ನ ಮಗಳ ವರ್ತನೆ ಬದಲಾಗಿದೆ, ಮತ್ತೆ ಒಂದು ಪರಪುರುಷ ಬಂದು ಇದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನು ಕೇಳಿ ಬಾಣಾಸುರನಿಗೆ ಕೋಪ ಬರುತ್ತೆ. ಕೋಪ ಬಂದು ಅವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ತಾನೆ, ಅಲ್ಲಿ ಅನಿರುದ್ಧ ಮತ್ತೆ ಈ ಉಷೆ ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವನಿಗೆ ಸಿಟ್ಟು ಬಂದು ಆ ಅನಿರುದ್ಧನನ್ನ ಬಂಧಿಸ್ತಾನೆ. ಬಂಧಿಸಿ ಅವನು ಕರ್ಕೊಂಡು ಹೋಗ್ತಾನೆ. ಇವಳು ಚಿತ್ರಲೇಖೆ ಮತ್ತೆ ವಿಷಯ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದ್ರು ಅವ್ರ ಮಾತನ್ನ ಕೇಳೋದಕ್ಕೆ ಯಾರು ಅಂತ ಹೇಳಿ ಗೊತ್ತಾಗತ್ತೆ ಇದು ಕೃಷ್ಣನ ಇದು. ಆಗ ಈ ಕಡೆ ಕೃಷ್ಣನ ಮನೆಯಲ್ಲಿ ಅರಮನೆಯಲ್ಲಿ ಏನಾಗಿದೆ, ರುಕ್ಮಿಣಿ ಪ್ರದ್ಯುಮ್ನ ಎಲ್ಲ ಅನಿರುದ್ಧ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಎಲ್ಲರೂ ಹುಡುಕಕ್ಕೆ ಶುರು ಮಾಡ್ತಾರೆ ಅನಿರುದ್ಧ ಎಲ್ಲಿ ಅಂತ. ಹೀಗೆ 2 ತಿಂಗಳಾಗುತ್ತೆ, ಹುಡುಕ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾರದರು ಬರ್ತಾರೆ. ನಾರದರು ಬಂದು ಎಲ್ಲಿ ಏನು ಅಂತ ಕೇಳಿದಾಗ ನಾರದರು ನಡೆದಿರೋ ಘಟನೆ ಎಲ್ಲಿಲ್ಲ, ಕೃಷ್ಣನಿಗೆ ಗೊತ್ತಿರೋದೇ ಕತೆ. ಆದರೆ ನಾರದರು ಹೇಳ್ತಾರೆ. ನಾರದರು ಸುಮ್ಮನೆ ಹೇಳೋದಿಲ್ಲ, ಮಸಾಲೆ ಹಾಕಿ ಹೇಳ್ತಾರೆ. ಆ ಹುಡುಗಿ ಇದನ್ನ ಚಿತ್ರವನ್ನೆಲ್ಲ ಬಿಡಿಸಿದ್ರು, ಹಿಂದೆ ಚಿತ್ರ ಬಿಡಿಸಿದ್ರು, ಅವಳು ನೀನಲ್ಲ ಅಂತ ಹೇಳಿದ್ರು. ಆಮೇಲೆ ಪ್ರದ್ಯುಮ್ನ ಚಿತ್ರ ಬಿಡಿಸಿದಾಗ ಅವನು ಅಲ್ಲ ಅಂತೆಲ್ಲ ಹೇಳಿದ್ರು. ಬಲರಾಮ ನಿಂತಿರ್ತಾರೆ, ಸುಮ್ಮನೆ ಇರ್ಬೇಕು ಅಂತಾನೆ ಬಲರಾಮ ಕೃಷ್ಣನ ಹತ್ರ ಬಂದು ತಮಾಷೆ ಮಾಡಿದ್ರು. ನೋಡಿ ಕೃಷ್ಣ, ನಿನ್ನ ಯೌವನ ಕಮ್ಮಿ ಆಗೋಗಿದೆ ಈಗ, ನೋಡು ಆ ಹುಡುಗಿ ನೀನಲ್ಲ ಅಂತ ಹೇಳಿದಾರೆ ಅಂದರೆ ನಿನ್ನ ಯೌವನ ಈಗ ಕಮ್ಮಿ ಆಗಿದೆ. ಕೃಷ್ಣ ಮುಗಿದಾಗುತ್ತಾರಂತೆ, ಸುಮ್ಮನೆ ಇರು ನೀನು ಮಾಡ್ತೀವಿ. ಆಮೇಲೆ ಎಲ್ಲರೂ ನಾವು ತಯಾರಿ ಮಾಡಿಕೊಂಡು ಆ ಬಾಣಾಸುರನ ಮೇಲೆ ಸಂಹಾರಕ್ಕೆ ಹೋಗೋಣ, ನಮ್ಮ ಅನಿರುದ್ಧನ ಬಿಡಿಸ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಬರ್ತಾರೆ. ಅಲ್ಲಿ ಎಲ್ಲರೂ ಈ ಸೈನ್ಯ ಏನು ಬಂದಿದೆ ಅವ್ರನ್ನೆಲ್ಲ ಹೊಡೆದಾಗ ಇವರು 11 ಅಕ್ಷೋಹಿಣಿ ಸೈನ್ಯ ಇಷ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಬಾಣಾಸುರನ ಒಟ್ಟಿಗೆ ಯುದ್ಧ ಮಾಡ್ತಾರೆ. ಅಲ್ಲಿ ಬಾಣಾಸುರ ಅವನು ಸಹಸ್ರ ಭುಜ ಏನಿದೆ ಅದನ್ನ ಅಂದರೆ ಅವನ ಬೇರೆಯವರೆಲ್ಲ ಯಾವಾಗ ಸತ್ರು ಆವಾಗ ಅವನೇ ಬಂದಂತೆ ಮುಂದೆ ಕೃಷ್ಣನ ಮುಂದೆ ಬಂದ. ಕೃಷ್ಣನ ಮುಂದೆ ಬಂದಾಗ ಕೃಷ್ಣ ಅವನನ್ನ ಕೊಲ್ಲೋದಿಕ್ಕೆ ಅಂತ ಮುಂದುಂಟಾನಂತೆ. ಫಸ್ಟ್ ಅವನು ಏನು ಮಾಡ್ತಾನೆ, ಸುದರ್ಶನ ಚಕ್ರದಿಂದ ಅವನ ಸಹಸ್ರ ಭುಜಗಳನ್ನು ಕತ್ತರಿಸ್ತಾನೆ. 2 ಭುಜ ಬಿಟ್ಟು ಮಿಕ್ಕದನ್ನೆಲ್ಲ ಕತ್ತರಿಸ್ತಾನೆ. ಅವನಿನ್ನು ಕೊಲ್ಲಬೇಕು ಅನ್ನೋ ಅಷ್ಟೊತ್ತಿಗೆ ಶಿವನ ಬರ್ತಾನೆ. ಶಿವನ ಬಂದ್ಬಿಟ್ಟು ಏನು ಹೇಳ್ತಾನೆ, ಕೃಷ್ಣ ಇವನನ್ನ ಬ್ರಹ್ಮಭಕ್ತ, ಇವನ ಏನು ಅಹಂಕಾರವಿತ್ತು ಅದನ್ನು ನೀನು ವರ್ಧಿಸಿದೆಯಾ, ಅವನ ಸಹಸ್ರ ಭುಜ ಕಡ್ದಿರೋದು ಅವನ ಸಾವಿಗೆ ಸಮಾನ, ಅವನನ್ನೀಗ ಬಿಟ್ಟುಬಿಡು ಸರಿ ಅಂತ ಕೃಷ್ಣ ಹೇಳ್ತಾನೆ. ನಿನ್ನ ಆಜ್ಞೆ ಏನಿದೆ ಅದನ್ನು ನಾನು ಪಾಲಿಸ್ತೀನಿ. ಇನ್ನೊಂದು ಮಾತು ಕೃಷ್ಣ ಏನು ಹೇಳ್ತಾನೆ, ಈ ಬಾಣಾಸುರ ಇನ್ಯಾರೂ ಅಲ್ಲ, ಈ ಬಾಣಾಸುರ ಬಲಿ ಚಕ್ರವರ್ತಿಯ ಮಗ. ಬಲಿ ಯಾರು ನಿಮಗೆ ಗೊತ್ತು, ವಾಮನ ಅವತಾರದಲ್ಲಿ ಬಲಿ ಯಾರು ಈ ಭೂಮಿಯನ್ನ ಕೃಷ್ಣನಿಗೆ ದಾನ ಕೊಟ್ಟಿರೋ ಅಂತ ಬಲಿಯ ಪಾತಾಳದಲ್ಲಿ ಬಲಿ ಇದ್ದಾನೆ. ಅಲ್ಲಿ ಅವನ ದ್ವಾರಪಾಲಕನಾಗಿರುವನು ವಿಷ್ಣು. ಅಂತ ಬಲಿಯ ಮಗನಾದ ಬಾಣಾಸುರನನ್ನು ನಾನು ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವನು ಬಲಿ ಚಕ್ರವರ್ತಿ, ನನ್ನ ಭಕ್ತ ಬಲಿ ಚಕ್ರವರ್ತಿ ಮತ್ತು ಪ್ರಹ್ಲಾದನ ಮಕ್ಕಳಾದ ಅವರ ವಂಶದವರು, ಅವನನ್ನು ನಾನು ಯಾವತ್ತಿದ್ರೂ ಕೊಲ್ಲೋದಿಲ್ಲ ಅಂತ ಕೃಷ್ಣ ಅವನ್ನ ಕೊಲ್ಲೋದಿಲ್ಲ. ಅಂದರೆ ಅವನ ಸಹಸ್ರ ಹಸ್ತಗಳನ್ನು ಏನು ಕಡಿತಾರೆ ಅದು ಅವನ ಮರಣಕ್ಕೆ ಸಮಾನ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಬಾಣಾಸುರನಿಗೆ ಅರಿವಾಗಿ ಅವನು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅನಿರುದ್ಧನ ಬಿಟ್ಕೊಡ್ತಾನೆ. ಅನಿರುದ್ಧ ವಿಷಯವನ್ನು ಕರ್ಕೊಂಡು ಅವನು ಮದುವೆ ಮಾಡ್ತಾರೆ. ಈ ರೀತಿ ಕೃಷ್ಣ ಮತ್ತೆ ಈ ಬಾಣಾಸುರನ ವಧೆಯಾಗುತ್ತೆ. ಮತ್ತೆ
ಮತ್ತೆ ಈ ಸೂರ್ಯ ಗ್ರಹಣದ ಕಥೆಯನ್ನು ಹೇಳಿದ್ದಾರೆ. ಈ ಸೂರ್ಯ ಗ್ರಹಣದ ಕಥೆ ಬರೀ ಭಾಗವತದಲ್ಲಿ ಗ್ರಹಣದ ವೇಳೆ ಅದರ ವಿಶೇಷತೆಯನ್ನು ಇಲ್ಲಿ ಹೇಳಿದ್ದಾರೆ. ನಾವು ಏನು ಮಾಡಬೇಕು, ಪಾಲಿಸಬೇಕು ಅಂದರೆ ಆ ಗ್ರಹಣ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಆದಷ್ಟು ಜಪಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಮರಣಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ದಾನವಾಗುತ್ತೆ ಅಷ್ಟು ಕೊಟ್ಟರೆ ಆವಾಗ ಅದು ಪುಣ್ಯ ಹೆಚ್ಚುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದಲ್ಲದೆ ಹೀಗೆ ಇನ್ನೊಂದು ಕಥೆ ಏನಂದರೆ ಪೌಂಡ್ರಕ ವಾಸುದೇವ ಅನ್ನೋ ಕಥೆ. ಈಗ ಬರೀ ಒಂದು 2 ನಿಮಿಷ ಹೇಳ್ಬೇಕು. ಆ ಪೌಂಡ್ರಕ ವಾಸುದೇವ ಯಾರು ಅಂದರೆ ವಸುದೇವನ ಮಗನೇ. ವಸುದೇವ ದೇವಕಿಯನ್ನ ಮದುವೆ ಆಗುವ ಮುಂಚೆ ಕಾಶಿರಾಜನ ಮಗಳ ಹೆಸರು ಹೇಳಿಲ್ಲ ಅವರು. ಕಾಶಿರಾಜನ ಮಗಳನ್ನ ಮದುವೆ ಮಾಡ್ತಾರೆ. ಅವಳಿಗೆ ಹುಟ್ಟಿರೋ ಮಗನೇ ಪೌಂಡ್ರಕ. ಅವನು ವಾಸುದೇವನ ಮಗ ಆದ್ರಿಂದ ಪೌಂಡ್ರಕ ವಾಸುದೇವ ಅಂತ ಅವನಿಗೆ ಹೆಸರು. ಅವನು ಮದುವೆ ಮಾಡಿಕೊಂಡು ಮಗು ಹುಟ್ಟಿದ ಮೇಲೆ ಈ ಕಡೆ ಬಂದ್ಬಿಟ್ಟಿರ್ತಾನಂತೆ ವಾಸುದೇವ. ಬಂದ್ಬಿಟ್ಟು ದೇವಕಿಯನ್ನ ಮದುವೆ ಆಗಿ ಅವ್ನು ವಾಪಸ್ ಹೋಗೇ ಇರಲ್ಲ. ಆ ಕಾಶಿರಾಜನಿಗೆ ವಾಸುದೇವನ ಮೇಲೆ ಸಿಟ್ಟು. ಅದೇ ಸಿಟ್ಟು ಪೌಂಡ್ರಕದಲ್ಲಿ ಬೆಳೆದಿರುತ್ತೆ. ಅವನಿಗೆ ಅದೇ ಹೇಳಿರ್ತದೆ, ಕೃಷ್ಣ ಇವನು ವಾಸುದೇವ ಮದುವೆ ಆಗಿ ಓಡ್ಬಿಟ್ಟೋದ ಅಂತ ಹೇಳಿ. ಅದೇ ಸಿಟ್ಟು ಅವನಿಗೂ ತಲೆಯಲ್ಲಿರುತ್ತೆ. ಅವನು ಎಲ್ಲರಿಗೂ ವಾಸುದೇವನಿಗೆ ಅಂದ್ರೆ ನಾನೇ ವಾಸುದೇವ ಅಂತ ಹೇಳ್ಕೊತಾ ಇರ್ತಾನೆ. ಒಮ್ಮೆ ಕೃಷ್ಣನನ್ನ ನೋಡಿ ಕೃಷ್ಣನ್ ಹೇಳ್ತಾನೆ, ನೀನು ವಾಸುದೇವ ಅಲ್ಲ, ನಾನೇ ನಿಜವಾದ ವಾಸುದೇವ, ನಿನ್ನ ವಾಸುದೇವ ಆಗಿ ಕರೆಸ್ಕೋಬಾರ್ದು ಅಂತ ಹೇಳಿ. ಪೌಂಡ್ರಕ ವಾಸುದೇವ ಅಂತ ನಿನ್ನ ಕರೆಸ್ಕೋಬಾರ್ದು ಅಂತ. ಹೌದಾ, ನಿನ್ನಲ್ಲಿರೋ ಶಂಖ ಚಕ್ರ ಗದೆ ಎಲ್ಲ ಏನಿದೆ ಅದನ್ನೆಲ್ಲ ನೀನು ಬಿಸಾಕ್ಬೇಕು ಅಂತ ಹೇಳ್ತಾನೆ. ಅದೆಲ್ಲ ಏನು ನಂದೇ ಅಂತ. ಎಲ್ಲಿ ಬಿಸಾಕ್ಲಿ ಅಂತ ಕೇಳ್ತಾನಂತೆ ಕೃಷ್ಣ. ನಿಮ್ಮೇಲೆ ಬಿಸಾಕ್ಲ ಅಂತ ಕೇಳ್ತಾನೆ. ನೀನ್ ಮಾತಾಡ್ತೀಯ ಅಂತ ಹೇಳಿ ಅವಾಗ ಅವನೇನ್ ಮಾಡ್ತಾನೆ, 2 ಕೈ ತಂದು ಅವನು ಅಂಟಿಸ್ಕೊತಾನಂತೆ. ನಾಟಕದಲ್ಲಿ ಅಂಟಿಸ್ಕೊತಾನಲ್ಲ ಆ ಥರ ಅಂಟಿಸ್ಕೊಂಡು ಅವನು ಶಂಖ ಚಕ್ರ ಎಲ್ಲ ಮಾಡ್ಕೊತಾನಂತೆ. ನೋಡ್ತಾನಂತೆ ಕೃಷ್ಣನಲ್ಲಿ ಎದೆಯಲ್ಲಿ ಚಿಹ್ನೆ ಇದೆ, ಲಕ್ಷ್ಮಿಯ ಚಿಹ್ನೆ ಇದೆ. ಅವನು ಏನ್ ಮಾಡ್ತಾನೆ, ಬೆಂಕಿ ಕಾಯಿಸಿ ಅವನು ಚಿಹ್ನೆ ಮಾಡ್ಕೊತಾನಂತೆ ಎದೆ ಮೇಲೆ. ಅವನು ಚಿಹ್ನೆ ಇರಬೇಕು ಅಂತ. ಆಮೇಲೆ ಕೃಷ್ಣ ಗರುಡದ ಮೇಲೆ ಏರ್ತಾನೆ ಅಂತ ಗೊತ್ತು. ಅದಕ್ಕೆ ಅವನು ಒಂದು ಚಿನ್ನದ ಗರುಡವನ್ನ ಮಾಡ್ಕೊತಾನಂತೆ. ಅದ್ರ ಮೇಲೆ ಅವನು ಏರ್ತಾನಂತೆ. ಇವಾಗ ನನ್ನೊಟ್ಟಿಗೆ ಎದ್ದಕ್ಕೆ ಬಾ ಅಂತ ಹೇಳಿ ಯುದ್ಧ ಮಾಡಕ್ ಹೋಗ್ತಾನೆ. ಕೃಷ್ಣ ಅವಾಗ ಸುದರ್ಶನ ಚಕ್ರದಲ್ಲಿ ಅವನನ್ನ ಕೊಂದಾಗ್ತಾನೆ. ಅವನ ಮಗ ಅವನು ಪೌಂಡ್ರಕ ವಾಸುದೇವ ಸಾಯ್ತಾನೆ. ಅವನ ಮಗ ಸಮಂತಕ ಅವನೇನ್ ಮಾಡ್ತಾನೆ, ಶಿವನನ್ನ ಬೇಡಿ ಅವನನ್ನ ಶಿವನ ವರವನ್ನ ಪಡ್ಕೊಂಡು ಅವನನ್ನು ಕೊಲ್ಲಬೇಕು ಅಂತ ಸಮಂತಕ ಮತ್ತೆ ಕೃಷ್ಣನ ಹತ್ರ ಬಂದು ಯುದ್ಧ ಮಾಡಕ್ ಹೋಗ್ತಾರೆ. ಆಗ ಏನೂ ಇಲ್ಲ ಅಂದ್ರೆ ಅಲ್ಲೇ ಇರ್ತಾರೆ ಕಾಶಿಯಲ್ಲಿ. ಕೃಷ್ಣ ಬರೀ ಅವನೊಂದು ಇದು ಬೆಂಕಿ ಅಸ್ತ್ರ, ಅಗ್ನಿ ಅಸ್ತ್ರವನ್ನ ಬಿಟ್ಟು ಇಡೀ ಕಾಶಿ ನಗರವನ್ನೇ ಸುಟ್ಟಾಕ್ತಾರೆ. ಯಾವಾಗ ಇಡೀ ಕಾಶಿ ನಗರ ಸುಟ್ಟಿತು ಅದು ಸ್ಮಶಾನದ ರೀತಿ ಆಗಿರೋದು. ಅದಕ್ಕೋಸ್ಕರ ಶಿವ ಅಲ್ಲಿ ವಾಸವಾಗಿರೋದು. ಯಾಕಂದ್ರೆ ಸ್ಮಶಾನ ನಮ್ಮ ಭಾರತ ದೇಶದಲ್ಲಿ ಅದು ಸ್ಮಶಾನ ಜಾಗವಾಗಿ ಇತ್ತು ಅಂತ ಹೇಳಿ ಅಲ್ಲಿ ಶಿವನ ಅದಕ್ಕೆ ಅಲ್ಲಿ ಬಂದು ವಾಸವಾಗಿರೋದು ಅಂತ ಹೇಳ್ತಾರೆ. ಹೀಗೆ ಪೌಂಡ್ರಕ ವಾಸುದೇವನ ಕಥೆಯನ್ನ ಹೇಳ್ತಾರೆ. ಹೇಳಿ ಮುಂದೆ ಬಲಭದ್ರನ ಕಥೆಯನ್ನ ಹೇಳ್ತಾರೆ. ಇದನ್ನು ನಾವು ಮುಂದಿದ್ದಾರೆ. ಹರೇ 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 ಹರ ಪಾತಕಾನಿ ಹರೇ 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 ಗುರು ಮಂಗಳಾನಿ ಹರೇ 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 ತವ ದೇಹಿ ದಾಸ್ಯಂ ಹರೇ 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 ತವ ಭಕ್ತಿರಸ್ತು ಹರೇ